ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಜೊತೆ ಅವರ ಮಗ ಕೂಡ ಜಾಯಿನ್ ಆಗ್ತಿದ್ದಾರೆ. ಸರ್, ಮಗನ ಚಪ್ಪಲಿ ಏನಿದೆ ಅದು ತಂದೆ ಹಾಕಿಕೊಳ್ಳುವಂತ ಚಪ್ಪಲಿ ಮಗನಿಗೆ ಸರಿಯಾದಾಗ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ, ಗುಡ್ ಫ್ರೆಂಡ್ಸ್ ಆಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಮಗನಿಗೆ ಫ್ರೆಂಡ್ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ ಅಥವಾ ಹೇಗೆ? ತುಂಬಾ ಸ್ಟ್ರಿಕ್ಟ್ ತಂದೆನಾ ಹೇಗೆ ನೀವು ಅಂತ? ಇಲ್ಲಿ ಈಗ ಗಟ್ಟಿ ಜೋರ್ ಮಾಡಿದವ್ರು ಕೇಳ್ದಿದ್ರಿ ಏನ್ ಮಾಡುದು? ಅದಕ್ಕೋಸ್ಕರ ನಾವೆಲ್ಲ ಪ್ರೀತಿಯಿಂದ ಇದ್ದೇವೆ ಮನೆಯಲ್ಲಿ. ವಾದ ಚರ್ಚೆಗಳೇನಿಲ್ಲ. ಮತ್ತೆ ಒಳ್ಳೆ ಹುಡುಗ ನನ್ನ ಮಗ. ಎಂದೂ ಕೂಡ ಗೊಂದಲಕ್ಕೆ ಯಾವ್ದಕ್ಕೆ ಹೋದವನಲ್ಲ. ಹಾಗಾಗಿ ಅವನ ಮೇಲೆ ಹೆಚ್ಚು ಪ್ರೀತಿ ಮತ್ತೆ ಕಾಳಜಿ. ಸರ್, ತಾವು ಏನ್ ಓದ್ಕೊಂಡಿದ್ದೀರಿ, ಸ್ಟಡೀಸ್ ಏನ್ ಮಾಡಿದಿರಿ ಅಂತ, ಏನ್ ಮಾಡ್ತಿದ್ದೀರಿ ಈಗ? ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ನಂದು MBA ಆಗಿದೆ ಮಾರ್ಕೆಟಿಂಗ್. ತಮಗೇನಾದ್ರೂ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ರಾಜಕೀಯಕ್ಕೆ ಬರ್ಬೇಕು ಆ ತರದ್ದೇನಾದ್ರು? ಇಲ್ಲ, ಯಾವುದೇ ರೀತಿ ಆಸಕ್ತಿ ಇಲ್ಲ. ರೀಸನ್ ಯಾಕಂದ್ರೆ ನಾವು ತಂದೆಯವರ ರಾಜಕೀಯನ ಹತ್ತಿರದಿಂದ ನೋಡಿದ್ದೇವೆ. ಅವರು ಎಷ್ಟು ಸ್ಟ್ರೆಸ್ ಆಗಿ ವರ್ಕ್ ಮಾಡ್ತಾರೆ. ಫ್ಯಾಮಿಲಿ ಅವರು ಒಂದು ಸಮಯ ಕೊಡ್ಲಿಕ್ಕೂ ಅವ್ರ ಹತ್ರ ಕೆಲವು ದಿನ ಕಷ್ಟ ಆಗುದುಂಟು. ಮತ್ತೆ ನಮ್ಮ ಪಾರ್ಟಿಯಲ್ಲಿ ತುಂಬಾ ಕಾರ್ಯಕರ್ತರಿದ್ದಾರೆ. ಅವರಿಗೆ ಮುಂದೆ ಪಕ್ಷ ಆಪರ್ಚುನಿಟಿಗಳನ್ನೆಲ್ಲ ಕೊಡ್ಲಿ ಅನ್ನೋದು ನನ್ನ ಅನಿಸಿಕೆ. ಬಟ್ ನಾನು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಗ್ತೀನಿ, ಬೇರೆ ಬೇರೆ ಶಾಸಕರನ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ. ಎಲ್ರಿಗೂ ಕೂಡ ತಮ್ಮ ಮಕ್ಕಳು ಅಧಿಕಾರದಲ್ಲಿರಬೇಕು, ತಮ್ಮ ಲೆಗಸಿ ಕಂಟಿನ್ಯೂ ಆಗಬೇಕು ರಾಜಕೀಯದಲ್ಲಿ ಅನ್ನುವಂಥದ್ದು ಇರುತ್ತೆ. ಅದು ಮತ್ತೆ ನಮಗೂ ಆಸಕ್ತಿ ಬೇಕಲ್ಲ. ನಮಗೆ ರಾಜಕೀಯದಲ್ಲಿ ಯಾವ್ದು ಆಸಕ್ತಿಗಳಿಲ್ಲ. ಕೇವಲ ಬಿಸ್ನೆಸ್. ಸರ್, ಮತ್ತೊಂದು ಕಡೆ ನಿಮ್ಮ ತಂದೆಯವರು ಡೈರೆಕ್ಟ್ ಏನು ಮಿನಿಸ್ಟರ್ ಆಗಿದ್ದಲ್ಲ, ಡೈರೆಕ್ಟ್ ಎಲ್ಲವೂ ಕೂಡ ಸಿಕ್ಕಿದ್ದಲ್ಲ, ಹಂತ ಹಂತವಾಗಿ ಪಡೆದುಕೊಂಡು ಹೋದ್ರು. ಇವತ್ತು ಸಂಸದರಾಗಿದ್ದಾರೆ ಅಂತಂದ್ರೆ ಅದರ ಹಿಂದೆ ಕೂಡ ತುಂಬಾ ದೊಡ್ಡ ಶ್ರಮ ಇರುತ್ತೆ. ಪಕ್ಷ ಅವರ ಕೆಲಸವನ್ನ ಗುರುತಿಸಿ ಸ್ಥಾನಮಾನ ಕೊಟ್ಟಿದ್ರ ಬಗ್ಗೆ ತಮಗೇನ್ ಅನ್ನಿಸ್ತದೆ ಅಂತ? ನಿಜವಾಗಿ ನಂಗೆ ಖುಷಿ ಆಗತ್ತೆ. ಯಾಕಂದ್ರೆ ಇವರು ಗ್ರಾಮ ಪಂಚಾಯತಿಯಿಂದ ಒಂದು ಹಂತ ಹಂತವಾಗಿ ಬೆಳೆದು ಬಂದವರು. ನಮ್ಮ ತಂದೆಯವರು ಏನಿದ್ದಾರೆ ಈಗ, ಇದೆಲ್ಲ ಅವರಿಗೆ ಪಕ್ಷನೇ ಕೊಟ್ಟಿದ್ದು ಮತ್ತೆ ಅವರ ಶ್ರಮ. ಹಾಗೆ ಅವರನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡ್ರೆ ತುಂಬಾ ಕಾರ್ಯಕರ್ತರಿಗೂ ಒಂದು ಇದು ಎಕ್ಸಾಂಪಲ್. ನಾವು ಸಣ್ಣ ಮಟ್ಟದಿಂದ ಒಂದು MP ತನಕ ಹೋಗ್ಬೋದು. ಸರ್, ಒಬ್ಬ ರಾಜಕಾರಣಿ ಸಿಂಪಲ್ ಅನ್ನೋ ಕಾರಣಕ್ಕೆ, ಒಬ್ಬ ಅಧಿಕಾರಿ ದಕ್ಷ ಅನ್ನೋ ಕಾರಣಕ್ಕೆ, ಮತ್ತು ಒಬ್ಬ ಪತ್ರಕರ್ತ ರಾಷ್ಟ್ರೀಯವಾದಿ ಅನ್ನೋ ಕಾರಣಕ್ಕೆ ಹೊಗಳೋದು ಸಹಜ. ಬಟ್ ನೀವು ಈ ಸಿಂಪ್ಲಿಸಿಟಿನ ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ತಂದೆಯವ್ರದ್ದು ಲೈಕ್ ಯಾವತ್ತು ಆಡಂಬರ ಮಾಡಿದ್ದು ಆ ತರದ್ದು ಯಾವ್ದು ಕೂಡ ನೋಡಿರಕ್ ಸಾಧ್ಯನೇ ಇಲ್ಲ ನೀವೆಲ್ರು. ಏನ್ ಅನಿಸ್ತದೆ ಆ ಸರಳತೆಯ ಬಗ್ಗೆ? ನಿಜವಾಗಿ ಖುಷಿ ಆಗತ್ತೆ. ಯಾಕಂದ್ರೆ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ, ಎಲ್ಲರನ್ನು ಮಾತಾಡ್ಸ್ತಾರೆ. ಅವರಿಂದ ಅದು ನಮಗೂ ಕೂಡ ಬಂದಿದೆ. ನಾವು ಯಾರನ್ನು ಹೆಚ್ಚು ಅಂದ್ರೆ ಸಿಂಪಲ್ ಆಗಿ ಎಲ್ಲರ ಜೊತೆ ಇರ್ತೀವಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀವಿ. ಖುಷಿ ಆಗುತ್ತೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಸಣ್ಣದಾಗಿ ಏನಾದ್ರೂ ಒಂದಷ್ಟು ಕಡೆಗಳಲ್ಲಿ ಘಟನೆ ಆದಾಗ ನಮ್ಮಪ್ಪ ಯಾರು ಗೊತ್ತಾ, ನಮ್ಮಪ್ಪ ಕಾರ್ಪೊರೇಟ್ರು, ನಮ್ಮಪ್ಪ ಪೊಲೀಸ್, ಹಾಗೆ ಹೀಗೆ ಅಂತೆಲ್ಲ ಬಳಸ್ಕೋತಾರೆ. ನೀವುಗಳು ಯಾವತ್ತು ಆ ತರದ್ ಎಲ್ಲೂ ಕೂಡ ಇದ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ, ಅಥವಾ ಆ ತರದ್ ಸನ್ನಿವೇಶಗಳು ಯಾವ್ದು ಬಂದಿಲ್ವಾ ಅಂತ? ಸಹಜವಾಗಿ ನಾವು ಇಷ್ಟು ಸರಳತೆ ಇರೋದ್ರಿಂದ ಆ ಸನ್ನಿವೇಶಗಳು ಬರೋದೇ ಇಲ್ಲ. ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ತಾರಾ? ಲೈಕ್ ಎಲ್ಲಾ ಕಡೆ ಕರ್ಕೊಂಡು ಹೋಗುವಂತದ್ದು ಕಾರ್ಯಕ್ರಮಗಳಿಗೆ ಆ ತರದ್ದೆಲ್ಲ? ತುಂಬಾ ಕಡಿಮೆ. ಸಿನಿಮಾಗೆಲ್ಲ ಹೋಗಲ್ಲ? ಇಲ್ಲ, ಚಾನ್ಸ್ ಇಲ್ಲ. ಅಟ್ಲೀಸ್ಟ್ ನೀವು ಫ್ರೆಂಡ್ಸ್ ಆದ್ರೂ ಟ್ರಿಪ್ ಗೆಲ್ಲ ಹೋಗ್ತೀರಾ? ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಹೋಗ್ತೀವಿ. ಸರ್, ಯಾವತ್ತು ಟೈಮ್ ಕೊಡಲ್ಲ, ಬನ್ನಿ ಹೋಗೋಣ ಎಲ್ಲಾದ್ರೂ ಒಂದು ರೌಂಡ್? ತುಂಬಾ ಕಡಿಮೆ. ಯಾಕೆ ಸರ್? ಫ್ಯಾಮಿಲಿ ಟೈಮ್ ಕೊಡ್ಬೇಕಲ್ಲ ಸರ್ ಒಂದ್ ಸ್ವಲ್ಪ. ಫ್ಯಾಮಿಲಿಟಿಗೆ ಇರ್ತೀವಲ್ಲ ನಾವು, ಸಾಕ್. ಮತ್ತೆ ಅವ್ರವ್ರು ತಿರುಗಿ ಬರ್ತಾರೆ, ನಮ್ದೇನ್ ಆಕ್ಷೇಪ ಇಲ್ಲ. ಅವ್ರ ಕೆಲಸದಲ್ಲ ಅವ್ರು ಹೋಗಿರ್ತಾರೆ. ಬಟ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೆ ಇರುತ್ತೆ ಸರ್, ನಮ್ಮವ್ರು ಬರ್ಬೇಕು ಎಲ್ಲರ ಜೊತೆ ಏನಿಲ್ಲ. ಹಾಗೆ ಕೆಲವು ಟೈಮ್ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿರ್ತೇವೆ. ಥ್ಯಾಂಕ್ ಯು ಸರ್. ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಿದ್ರು, ಸೊ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಮಾತಾಡಿಸ್ದೆ. ವೆಲ್